ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಯಾವ ಮೂವಿ ರಿವ್ಯೂ ಅಂದರೆ ಇಡೀ ಇಂಡಿಯಾನೇ ತುಂಬ ವರ್ಷಗಳಿಂದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿ ಕಾಯ್ತಾ ಕುಂತಿರುವ ಕಾಂತಾರ ಸಿನಿಮಾವನ್ನು ನಾನು ಮೊನ್ನೆ ರಿಲೀಸ್ ಆದಾಗ ಹೋಗಿ ನೋಡ್ಕೊಂಡು ಬಂದೆ. ರಿವ್ಯೂ ಬರೋದು ಸ್ವಲ್ಪ ತಡ ಆಯಿತು, ಕ್ಷಮೆ ಇರಲಿ. ಸಿನಿಮಾ ನೋಡಿ ನನಗೇನು ಅನ್ನಿಸ್ತು ಅಂತ ಈ ರಿವ್ಯೂವಲ್ಲಿ ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ, ಬನ್ನಿ. ಇನ್ನು ಈ ಸಿನಿಮಾದ ಕಥೆ ಬಗ್ಗೆ ಮಾತಾಡಬೇಕು ಅಂದರೆ, ಈ ಸಿನಿಮಾದ ಟೀಮ್ ಅವರು ಟ್ರೈಲರ್ನಲ್ಲಿ ಆಗಲಿ ಮತ್ತು ಹೊರಗಡೆ ಆಗಲಿ ಈ ಸಿನಿಮಾದ ಕಥೆ ಬಗ್ಗೆ ಎಲ್ಲೂ ಹೇಳ್ಕೊಂಡಿಲ್ಲ, ಎಲ್ಲೂ ಬಿಟ್ಕೊಟ್ಟಿಲ್ಲ. ಹಾಗಾಗಿ ನಾನು ಈ ಸಿನಿಮಾದ ಕಥೆ ಬಗ್ಗೆ ಜಾಸ್ತಿ ಏನು ಹೇಳಲ್ಲ. ಈ ಸಿನಿಮಾ ಹೇಗಿತ್ತು ಅಂತ ನನ್ನ ಕೇಳಿದರೆ, ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗಿ ಡೀಸೆಂಟಾಗಿ ಕರ್ಕೊಂಡು ಹೋಗುತ್ತೆ. ಈ ಸಿನಿಮಾದಲ್ಲಿರೋ ಕಾಮಿಡಿ ಕೆಲವು ಕಡೆ ವರ್ಕ್ ಆಗುತ್ತೆ, ಇನ್ನು ಕೆಲವು ಕಡೆ ಓವರ್ ಅಂತ ಅನಿಸುತ್ತೆ. ಆದರೆ ಇಂಟರ್ವೆಲ್ ಬಿಟ್ಟ ಮೇಲೆ ಸೆಕೆಂಡ್ ಹಾಫ್ ಶುರು ಆಗುತ್ತೆ ಗುರು. ಸಿನಿಮಾದಲ್ಲಿ ಎಲ್ಲೆಲ್ಲಿ ಬೋರ್ ಅನಿಸುತ್ತೆ, ಎಲ್ಲೆಲ್ಲಿ ಡೀಸೆಂಟ್ ಅನಿಸುತ್ತೆ, ಅದೆಲ್ಲ ಸೆಕೆಂಡ್ ಹಾಫ್ನಲ್ಲಿ ಮುಚ್ಚಿ ಮರೆತು ಹೋಗೋ ಥರ ಮಾಡುತ್ತೆ. ಆ ಥರ ಇತ್ತು ಸೆಕೆಂಡ್ ಹಾಫ್ ಅಂತಲೇ ಹೇಳ್ತೀನಿ. ಇಂಟರ್ವೆಲ್ ಬಿಟ್ಟ ಮೇಲೆ ಸೆಕೆಂಡ್ ಹಾಫ್ ಸಿನಿಮಾ ನೋಡುವಾಗ ಮೈಯೆಲ್ಲ ರೋಮಾಂಚನ ಆಗುತ್ತೆ ಅಂತಲೇ ಹೇಳ್ತೀನಿ. ನನಗಂತೂ ಈ ಸಿನಿಮಾದಲ್ಲಿ ತುಂಬ ಇಷ್ಟ ಆಗಿರೋದು ಏನಾದರೂ ಇದ್ದರೆ ಅದು ಇಂಟರ್ವೆಲ್ ಬಿಟ್ಟ ಮೇಲೆ ಸೆಕೆಂಡ್ ಹಾಫ್ ಶುರು ಆದಾಗಿಂದ ಕ್ಲೈಮ್ಯಾಕ್ಸ್ವರೆಗೂ ಪೂರ್ತಿ ಅಂದರೆ ಪೂರ್ತಿ ಒನ್ ಆಫ್ ದಿ ಬೆಸ್ಟ್ ಇಂಟರ್ವೆಲ್ ಸೆಕೆಂಡ್ ಹಾಫ್ ಸಿನಿಮಾ ಅಂತಲೇ ಹೇಳ್ತೀನಿ. ಇನ್ನು ಈ ಸಿನಿಮಾದ ಆ್ಯಕ್ಟರ್ಸ್ ವಿಚಾರಕ್ಕೆ ಬಂದರೆ, ರಿಷಬ್ ಶೆಟ್ಟಿ ಅವರಿಗೆ ಎಷ್ಟು ಅವಾರ್ಡ್ ಬರುತ್ತೆ ಅಂತಲೇ ಹೇಳೋಕ್ಕೆ ಆಗಲ್ಲ. ಆ ರೇಂಜ್ಗೆ ಆ್ಯಕ್ಟಿಂಗ್ ಅವರು ಕಷ್ಟಪಟ್ಟುಕೊಂಡು ಮಾಡಿದ್ದಾರೆ, ಅದು ನಿಮಗೆ ಸ್ಕ್ರೀನ್ ಮೇಲೆ ಕಾಣುತ್ತೆ. ಆದರೆ ಈ ಸಿನಿಮಾದಲ್ಲಿ ಕೊಟ್ಟಿರೋ ಮ್ಯೂಸಿಕ್ ಅಂತೂ ಕೇಳೋಕ್ಕೆ ಗೂಸ್ ಬಂಪ್ಸ್ ಆಗಿರುತ್ತೆ ಅಂತಲೇ ಹೇಳ್ತೀನಿ. ನಾನು ಸದ್ಯದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಈ ಥರ ಒನ್ ಆಫ್ ದಿ ಬೆಸ್ಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಯಾವುದು ಸಿನಿಮಾ ನೋಡಿಲ್ಲ, ನೀವು ನೋಡಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದು ಆ ಥರ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಕೊಡುತ್ತೆ. ಇದು ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಇನ್ನೊಂದು ಮೈಲಿಗಲ್ಲಾಗೋ ಸಿನಿಮಾ ಅಂತಲೇ ಹೇಳ್ತೀನಿ. ಈ ಸಿನಿಮಾ ನೋಡಿ ಏನು ಮಾಡ್ತಾರೆ, ಸೆಕೆಂಡ್ ಹಾಫ್ ಮತ್ತು ಕ್ಲೈಮ್ಯಾಕ್ಸ್ ಅಂತೂ ನಿಮ್ಮ ತಲೆಯಲ್ಲಿ ಯಾವಾಗಲೂ ಗುನುಗ್ತಾನೆ ಇರುತ್ತೆ. ಅದನ್ನು ಜಾಸ್ತಿ ಹೇಳಿದರೆ ಸ್ಪಾಯ್ಲರ್ ಆಗುತ್ತೆ, ಸಿನಿಮಾ ನೋಡೋ ಇಂಟ್ರೆಸ್ಟ್ ಕೂಡ ನಿಮಗೆ ಕಡಿಮೆ ಆಗುತ್ತೆ. ಅದಕ್ಕೆ ಇಂಥ ಒಳ್ಳೆಯ ಸಿನಿಮಾವನ್ನು ಥಿಯೇಟರ್ನಲ್ಲಿ ಮಿಸ್ ಮಾಡ್ಕೊಳ್ಳದೆ ನಿಮ್ಮ ಫ್ಯಾಮಿಲಿ ಜೊತೆ ನೋಡಿಕೊಂಡು ಒಂದು ಒಳ್ಳೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿ ಅಂತಲೇ ಹೇಳ್ತೀನಿ. ಫೈನಲ್ ಆಗಿ ಹೇಳ್ಬೇಕಂದ್ರೆ ಇದು ತುಂಬ ಅಂದರೆ ತುಂಬ ಒಳ್ಳೆಯ ಸಿನಿಮಾ. ನೀವು ಈ ಸಿನಿಮಾನ ನೋಡಿದರೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ.